ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಇವತ್ತು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಸೆಲ್ಲಲ್ಲಿ ಕಂಡುಬರುವಂಥ ಸೆಲ್ ಆರ್ಗನಲ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಆಗಿ ಮೇಲ್ಮೇಲೆ ನೋಡ್ತಾ ಹೋಗೋಣ. ಇದು ಪ್ಲಾಂಟ್ ಸೆಲ್ ಸ್ಟ್ರಕ್ಚರ್, ಅನಿಮಲ್ ಸೆಲ್ ಸ್ಟ್ರಕ್ಚರ್, ಯೂಕ್ಯಾರಿಯೋಟಿಕ್ ಸೆಲ್. ಬೇಸಿಕಲಿ ನಾವು ಸೆಲ್ಸ್ನ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದು ಪ್ರೊಕ್ಯಾರಿಯೋಟಿಕ್ ಸೆಲ್, ಇನ್ನೊಂದು ಯೂಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಬಂದ್ಬಿಟ್ಟು ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಈಗ ಬೇಸಿಕಲಿ ನಾವು ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ದಿಸ್ ಆರ್ ಸೆಲ್ಸ್ ವಿಚ್ ಕಂಟೈನ್ membrane bound cell nucleus and contains membrane bound cell organelles. ಸೆಲ್ ಆರ್ಗನೆಲ್ಸ್ ಅಂದ್ರೆ ಎಲ್ಲಾ ತರ ಸೆಲ್ ಆರ್ಗನೆಲ್ಸ್ ನ ಈ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನೋಡಬಹುದು. ಇದು ಹೈಯರ್ ಆರ್ಗನಿಸಮ್ಸ್ ಲೈಕ್ ಪ್ಲಾಂಟ್ಸ್, ಅನಿಮಲ್ಸ್ ಈ ತರದ್ರಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಗೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಬ್ಯಾಕ್ಟೀರಿಯಲ್ಸ್. ಇದು ಸಿಂಗಲ್ ಸೆಲ್ ಆರ್ಗನಿಸಮ್ಸ್. ಇದರಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನ್ಯೂಕ್ಲಿಯೈಡ್ ರೀಜನ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯೈಡ್ ರೀಜನ್ ಕಂಟೈನ್ಸ್ ಜೆನೆಟಿಕ್ ಮೆಟೀರಿಯಲ್. ಈ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಜೆನೆಟಿಕ್ ಮೆಟೀರಿಯಲ್ DNA ಪ್ರೆಸೆಂಟ್ ಇರುತ್ತೆ. ಇನ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಹೇಳ್ಬೇಕಂದ್ರೆ ನ್ಯೂಕ್ಲಿಯೈಡ್ ರೀಜನ್ ಇರುತ್ತೆ, ನ್ಯೂಕ್ಲಿಯಸ್ ಇರೋದಿಲ್ಲ. ನ್ಯೂಕ್ಲಿಯೈಡ್ ರೀಜನ್ ಒಳಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಮಾತ್ರ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯೈಡ್ ರೀಜನ್ ಅಂತ ಹೇಳ್ತೀವಿ. ಇದು ಜೆನೆಟಿಕ್ ಮೆಟೀರಿಯಲ್. ನ್ಯೂಕ್ಲಿಯೈಡ್ ರೀಜನ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಪ್ರೊಕ್ಯಾರಿಯೋಟಿಕ್ ಸೆಲ್ ಬಂದ್ಬಿಟ್ಟು ಯೂನಿಸೆಲ್ಯುಲರ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್ ಬಂದ್ಬಿಟ್ಟು ಮಲ್ಟಿಸೆಲ್ಯುಲರ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಇನ್ ರೇರ್ ಕೇಸ್ ಅಲ್ಲಿ ಮಾತ್ರ ಮಲ್ಟಿಸೆಲ್ಯುಲರ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಯೂನಿಸೆಲ್ಯುಲರ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್ ಸೆಲ್. ಪ್ರೊಕ್ಯಾರಿಯೋಟಿಕ್ ಸೆಲ್ ಸಿಂಗಲ್ ಸೆಲ್ ಆರ್ಗನಿಸಮ್ಸ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಸಿಂಗಲ್ ಸೆಲ್, ಯೂಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಮಲ್ಟಿ ಸೆಲ್. ಯೂಕ್ಯಾರಿಯೋಟಿಕ್ ಸೆಲ್ ಕಂಟೈನ್ಸ್ ನ್ಯೂಕ್ಲಿಯಸ್, membrane bound nucleus. Prokaryotic contains nucleoid region. Eukaryotic cell ಅಲ್ಲಿ cell organelles present ಇರುತ್ತೆ, membrane bound cell organelles. Prokaryotic cell ಅಲ್ಲಿ lack of cell organelles. Next slide. The nucleus. What is nucleus? ಈ nucleus contains a genetic material, means DNA, RNA, proteins. ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗೋದು ರೈಬೋಸೋಮ್ ಅಲ್ಲಿ. ಅದನ್ನ ರೈಬೋಸೋಮ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಈ DNA ಮತ್ತೆ ಸೆಲ್ಗೆ ಬೇಕಾದಂತ ಎಲ್ಲ ಮೆಟಬಾಲಿಕ್ ಆಕ್ಟಿವಿಟಿ, ಸೆಲ್ ಆಕ್ಟಿವಿಟಿ, ಸೆಲ್ ಡಿವಿಷನ್ ಇದೆಲ್ಲಾನು ಮೇಂಟೈನ್ ಮಾಡೋದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗೆ ಜೆನೆಟಿಕ್ ಮೆಟೀರಿಯಲ್ ಮೇಂಟೈನ್ ಆಗುತ್ತೆ. ಜೆನೆಟಿಕ್ ಮೆಟೀರಿಯಲ್ ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. ನ್ಯೂಕ್ಲಿಯಸ್ ಒಳಗೆ ನ್ಯೂಕ್ಲಿಯೋಲಸ್ ಅಂತ ಇರುತ್ತೆ, ಅದರೊಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಇದು ನ್ಯೂಕ್ಲಿಯಸ್ ಸ್ಟ್ರಕ್ಚರ್ ನ ನೋಡಬಹುದು ನೀವು. ಒಂದು ಔಟರ್ ಮೆಂಬ್ರೇನ್ ನೋಡ್ಬೋದು, ಇನ್ನರ್ ಮೆಂಬ್ರೇನ್, ಅದರೊಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇರುತ್ತೆ. ಇಲ್ಲಿ ಸೆಂಟರ್ ಅಲ್ಲಿ ನ್ಯೂಕ್ಲಿಯೋಲಸ್ ಇರುತ್ತೆ. ನೆಕ್ಸ್ಟ್ ಕ್ರೊಮ್ಯಾಟಿನ್ ಅಂತ ಒಂದು ಪ್ರೆಸೆಂಟ್ ಇರುತ್ತೆ. ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ನ್ಯೂಕ್ಲಿಯರ್ ಎನ್ವೆಲಪ್ ಕವರ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಪೋರ್ ಪ್ರೆಸೆಂಟ್ ಇರುತ್ತೆ. ಈ ಪೋರ್ ಏನಕ್ಕೆ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಈ ಮಾಲಿಕ್ಯೂಲ್ಸ್ ಇನ್ ಆಗಕ್ಕೆ ಔಟ್ ಆಗಕ್ಕೆ ಈ ಪೋರ್ ಪ್ರೆಸೆಂಟ್ ಆಗಿರುತ್ತೆ. ನ್ಯೂಕ್ಲಿಯರ್ ಪೋರ್, ಥ್ರೂ ದ ನ್ಯೂಕ್ಲಿಯರ್ ಪೋರ್ ಮಾಲಿಕ್ಯೂಲ್ಸ್ ಎಕ್ಸಿಟ್ ಆಗ್ತವೆ, ಎಂಟ್ರಿ ಆಗ್ತವೆ. ನೆಕ್ಸ್ಟ್ ನ್ಯೂಕ್ಲಿಯೋಲಸ್. ಇದು ನ್ಯೂಕ್ಲಿಯಸ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಗ್ರೌಂಡ್ ಗ್ರಾನ್ಯುಲರ್ ಸ್ಟ್ರಕ್ಚರ್ ಅಂತ ಕರೀತಾರೆ ಇದನ್ನ. ಕಂಪೋಸಿಟ್ ಆಫ್ ಪ್ರೋಟೀನ್ ಅಂಡ್ RNA. ನೀವು ಹೇಳಿದ್ನಲ್ಲ ಅವಾಗಲೇ, ಅದೇ ತರ DNA ಆಗಿರ್ಬೋದು, RNA ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಇದೆಲ್ಲಾನು ಈ ನ್ಯೂಕ್ಲಿಯೋಲಸ್ ಒಳಗಡೆನೆ ಪ್ರೆಸೆಂಟ್ ಆಗಿರುತ್ತೆ. ವ್ಯಾಕ್ಯೂಲ್ ಅನ್ನೋದು ಇದು ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲೂ ಇರುತ್ತೆ. ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ರೊಕ್ಯಾರಿಯೋಟಿಕ್ ಅಲ್ಲಿ ಇರೋದಿಲ್ಲ. ಅಂದ್ರೆ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿ. ಪ್ಲಾಂಟ್ ಸೆಲ್ ಅಲ್ಲಿ ಲಾರ್ಜ್ ಸೈಜ್ ಅಲ್ಲಿ ನೋಡಬಹುದು, ಯಾಕಂದ್ರೆ ಪ್ಲಾಂಟ್ಸ್ ಸಿಂಥಸಿಸ್ ದೇರ್ ಓನ್ ಫುಡ್. ಹಾಗಾಗಿ ಇದು ಸ್ಟೋರೇಜ್ ಮೆಟೀರಿಯಲ್ ಆಗಿರೋದ್ರಿಂದ, ಸ್ಟೋರೇಜ್ ಆರ್ಗನಲ್ ಆಗಿರೋದ್ರಿಂದ ಪ್ಲಾಂಟ್ ಸೆಲ್ ಅಲ್ಲಿ ಇದು ಬಿಗ್ ಸೈಜ್ ಅಲ್ಲಿ ಇರುತ್ತೆ. ಯೂಕ್ಯಾರಿಯೋಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ಬಟ್ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಅಲ್ಲಿ ಇರೋದಿಲ್ಲ. ಇದು ಸ್ಟಾರ್ಚ್, ಗ್ಲೂಕೋಸ್ ಇದನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ಅಂದ ತಕ್ಷಣ ನೀವು ಕೇಳೇ ಇರ್ಬೋದು, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ. ಯಾಕಂದ್ರೆ ಇದು ATP ಸಿಂಥಸಿಸ್ ಮಾಡುತ್ತೆ, ಅಡೆನೋ ಟ್ರೈಫಾಸ್ಫೇಟ್, ವಿಚ್ ಗಿವ್ಸ್ ಎನರ್ಜಿ ಟು ದ ಸೆಲ್ ಆಕ್ಟಿವಿಟಿ. ಯಾವ ಸೆಲ್ ಆಕ್ಟಿವಿಟಿ ಮೆಟಬಾಲಿಸಮ್ಗೆ
ಈಗ ಏನೋ ಒಂದು ಕೆಲಸ ನಡೀತಾ ಇದೆ ಅಂದ್ರೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ? ಈ ಮೈಟೊಕಾಂಡ್ರಿಯಾದಿಂದ ಸಿಗುತ್ತೆ. ಈ ಮೈಟೊಕಾಂಡ್ರಿಯಾ ಬೇಸಿಕಲಿ ಸಪ್ರೇಟ್ ಒಂದು ಸೆಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಫಸ್ಟ್ ಸ್ಟಾರ್ಟಿಂಗ್ ಸೆಲ್ ಅಲ್ಲಿ ಇರ್ಲಿಲ್ಲ. ಯಾವುದೋ ಒಂದು ಬ್ಯಾಕ್ಟೀರಿಯಾ ಪ್ರೊಕ್ಯಾರಿಯೋಟಿಕ್ ಸೆಲ್ ಇಂದ ಬಂದ್ಬಿಟ್ಟು ಸೆಲ್ ಒಳಗಡೆ ಸೇರಿ ಒಂದು ಮ್ಯೂಚುವಲಿಸಮ್ ಅಲ್ಲಿ ಸೆಲ್ ಒಳಗಡೆ ಇರುತ್ತೆ ಅಂತ ಹೇಳ್ತೀವಿ. ಹೇಗೆ ಅಂದ್ರೆ ಇದಕ್ ಬೇಕಾದಂತ ಎನರ್ಜಿನ ಸೆಲ್ ಇಂದ ತಗೊಳುತ್ತೆ, ಮತ್ತೆ ಇದು ಸೆಲ್ ಬೇಕಾಗಿರುವಂತ ಎನರ್ಜಿನ ಇದು ಪ್ರೊಡ್ಯೂಸ್ ಮಾಡಿಕೊಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೈಬೋಸೋಮ್ಸ್. ಸ್ಮಾಲ್ ಬಾಲ್ ಲೈಕ್ ಸ್ಟ್ರಕ್ಚರ್ ಇರ್ತವೆ. ಇವೇನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಪ್ರೋಟೀನ್ ಸಿಂಥಸಿಸ್, ಪ್ರೋಟೀನ್ ಪ್ರೊಡಕ್ಷನ್ ಅಲ್ಲಿ ರೈಬೋಸೋಮ್ಸ್ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ ಮೆಂಬ್ರೇನ್. ಇಟ್ ಇಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎನ್ಕ್ಲೋಸಿಂಗ್ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್. ಅಂದ್ರೆ ಈ ಸೈಟೋಪ್ಲಾಸಮ್ ಒಳಗಡೆ ಮೀನ್ಸ್ ಅಂದ್ರೆ ಸೆಲ್ ಮೆಂಬ್ರೇನ್ ಇಲ್ಲಿ ನೋಡ್ತಾ ಇರ್ಬೋದು, ತೋರಿಸ್ತೀನಿ ಒಂದು ನಿಮಿಷ. ಇದು ಸೆಲ್, ಇದು ಒಂದು ಸೆಲ್ ಅಂದ್ರೆ ಇಲ್ಲಿ ನ್ಯೂಕ್ಲಿಯಸ್ ಎಲ್ಲ ಇರುತ್ತೆ ಅಂದ್ರೆ ಇದು ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಸೆಲ್ ವಾಲ್ ಬೇರೆ, ಸೆಲ್ ಮೆಂಬ್ರೇನ್ ಬೇರೆ. ಸೆಲ್ ಮೆಂಬ್ರೇನು ಯೂಕ್ಯಾರಿಯೋಟ್ಸ್ ಅಲ್ಲಿ ಇರುತ್ತೆ, ಸೆಲ್ ವಾಲು ಯೂಕ್ಯಾರಿಯೋಟ್ಸ್ ಅಲ್ಲಿ ಎರಡೂ ಇರುತ್ತೆ, ಬಟ್ ಪ್ಲಾಂಟ್ ಸೆಲ್ ಅನಿಮಲ್ ಸೆಲ್ ಅಲ್ಲಿ ಡಿಫರೆನ್ಶಿಯೇಟ್ ಆಗುತ್ತೆ. ಈ ಸೆಲ್ ಮೆಂಬ್ರೇನ್ ಏನ್ ಮಾಡುತ್ತೆ ಅಂದ್ರೆ ಪ್ರೊಟೆಕ್ಷನ್ ಅಂಡ್ ಗಿವ್ಸ್ ಶೇಪ್ ಟು ದ ಸೆಲ್. ಇದು ಇದ್ರ ಮೇಜರ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೈಟೋಸ್ಕೆಲಿಟನ್. ಸೈಟೋಸ್ಕೆಲಿಟನ್ ಏನ್ ಮಾಡುತ್ತೆ? ಸ್ಟ್ರಕ್ಚರಲ್ ಸಪೋರ್ಟ್ ಟು ದ ಸೆಲ್. ಈಗ ನಮ್ಮ ಬಾಡಿಗೆ ಹೇಗೆ ಸ್ಕೆಲಿಟನ್ ಸಿಸ್ಟಮ್ ಒಂದು ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಿದೆಯೋ ಲೈಕ್ ಬೋನ್ಸ್, ಅದೇ ತರ ಈ ಸೈಟೋಸ್ಕೆಲಿಟನ್ ಅನ್ನೋದು ಸೆಲ್ಗೆ ಸ್ಟ್ರಕ್ಚರಲ್ ಸಪೋರ್ಟ್ ನ ಕೊಡುತ್ತೆ. ಈ ಸೈಟೋಸ್ಕೆಲಿಟನ್ ಅಲ್ಲಿ ಡಿವೈಡ್ ಮಾಡ್ತಾರೆ, ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಮೆಂಟ್ಸ್ ಅಂಡ್ ಲಾರ್ಜರ್ ಫಿಲಮೆಂಟ್ಸ್ ಅಂತ ಡಿವೈಡ್ ಮಾಡ್ತಾರೆ. ಫಂಕ್ಷನಲ್ ಆಸ್ ಸ್ಟ್ರಕ್ಚರಲ್ ಸಪೋರ್ಟ್ ಇದೆ ಟ್ರಾನ್ಸ್ಪೋರ್ಟ್ ಮೆಕಾನಿಸಮ್. ಅದೇ ಟ್ರಾನ್ಸ್ಪೋರ್ಟೇಷನ್ ಆಗ್ಬೇಕಾದ್ರೆ ಮೆಕಾನಿಸಮ್ ಅಲ್ಲಿ ಇವು ಸ್ಟ್ರಕ್ಚರ್ ಅಂಡ್ ಫಂಕ್ಷನಲ್ ಸಪೋರ್ಟ್ ನ ಕೊಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಎಕ್ಸ್ಟೆನ್ಸಿವ್ ಇಂಟ್ರಾಸೆಲ್ಯುಲರ್ ಮೆಂಬ್ರೇನ್. ಇದೇನ್ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಇದ್ರ ಸೈಡ್ ಅಲ್ಲೇ ರೈಬೋಸೋಮ್ಸ್ ಇರುತ್ತೆ. ರೈಬೋಸೋಮ್ಸ್ ಪ್ರೊಡ್ಯೂಸ್ ಮಾಡಿ ಪ್ರೋಟೀನ್ ನ ಮತ್ತೆ ನ್ಯೂಕ್ಲಿಯಸ್ ಸೆಂಡ್ ಮಾಡಿದಂತ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಬಿಟ್ಟು ಮಾಡಿಫಿಕೇಶನ್ ಮಾಡುತ್ತೆ. ಪ್ರೈಮರಿ ಮಾಡಿಫಿಕೇಶನ್ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ನಡೆಯುತ್ತೆ. ಇದು ಪ್ರೈಮರಿ ಮಾಡಿಫಿಕೇಶನ್ ನ ಮಾಡಿಬಿಟ್ಟು ನೆಕ್ಸ್ಟ್ ಗಾಲ್ಗಿ ಆಪರೇಟರ್ಸ್ ಗೆ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಗಾಲ್ಗಿ ಆಪರೇಟರ್ಸ್ ಏನ್ ಮಾಡುತ್ತೆ ಅಂದ್ರೆ ಪೂರ್ತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ರಿಸೀವ್ ಮಾಡ್ಕೊಂಡಂತ ಮಾಲಿಕ್ಯೂಲ್ಸ್ ನ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡಿಬಿಟ್ಟು ಯಾವ ಕಡೆ ಮೀನ್ಸ್ ಸೆಲ್ ಅಲ್ಲಿ ಯಾವ ಪಾರ್ಟಿಗೆ ನೀಡ್ ಇದೆಯೋ ಆ ಪಾರ್ಟಿಗೆ ಆ ಇನ್ಫಾರ್ಮೇಶನ್, ಆ ಪ್ರೋಟೀನ್ಸ್ ಆಗಿರ್ಬೋದು, ಆ ಮಾಲಿಕ್ಯೂಲ್ಸ್ ಆಗಿರ್ಬೋದು ಸೆಂಡ್ ಮಾಡುತ್ತೆ. ಮೀನ್ಸ್ ಕಂಪ್ಲೀಟ್ಲಿ ಮಾಡಿಫೈ ಮಾಡಿಬಿಟ್ಟು ಅದು ಯಾವ ತರ ಬೇಕೋ ಆ ತರ ನೀಡ್ ಇದೆಯೋ ಆ ಕಡೆ ಸೆಂಡ್ ಮಾಡುತ್ತೆ. ಈ ಲೈಸೋಸೋಮ್ಸ್ ನ ಸೂಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ಇವು ಯಾಕಂದ್ರೆ ಇವು ಡೈಜೆಸ್ಟಿವ್ ಎಂಜೈಮ್ಸ್ ನ ಒಳಗೊಂಡಿರ್ತವೆ. ದಿ ಕಂಟೈನ್ಸ್ ಡೈಜೆಸ್ಟಿವ್ ಎಂಜೈಮ್ಸ್. ಇವು ಎಲ್ಲಿ ಪ್ರೆಸೆಂಟ್ ಇರ್ತವೆ ಅಂದ್ರೆ ಮೋಸ್ಟ್ ಆಫ್ ದ ಸೆಲ್ ಅಂದ್ರೆ ಈ ಸೈಟೋಪ್ಲಾಸಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಪ್ರೆಸೆಂಟ್ ಇರುತ್ತೆ ಲೈಸೋಸೋಮ್ಸ್. ನೆಕ್ಸ್ಟ್ ಬಂತು ಕ್ರೊಮ್ಯಾಟಿನ್. ಇದು ನ್ಯೂಕ್ಲಿಯಸ್ ಒಳಗಡೆ ಇರುತ್ತೆ. DNA ಪ್ಯಾಕೇಜ್ ವಿತ್ ಹಿಸ್ಟೋನ್ ಮಾಲಿಕ್ಯೂಲ್ಸ್ ಅಂಡ್ ಅದರ್ ಪ್ರೋಟೀನ್ಸ್. ನೀವು ನ್ಯೂಕ್ಲಿಯಸಮ್ ಮಾಡೆಲ್ ಬಗ್ಗೆ ಕೇಳಿರ್ಬೋದು, ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಅದು ಈ ಕ್ರೊಮ್ಯಾಟಿನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಅನ್ನೋದು ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಏನ್ ಮಾಡುತ್ತೆ ಅಂದ್ರೆ ಇದು ಫೋಟೋಸಿಂಥಸಿಸ್ ಗೆ ಹೆಲ್ಪ್ ಮಾಡುತ್ತೆ. ಫೋಟೋಸಿಂಥಸಿಸ್ ನಲ್ಲಿ ಈ ಕ್ಲೋರೋಪ್ಲಾಸ್ಟ್ ಆರ್ಗನಲ್ ಇಂದ ಅದ್ರ ಬಗ್ಗೆನೂ ನಾನು ಕ್ಲೋರೋಪ್ಲಾಸ್ಟ್ ಬಗ್ಗೆ ಡೀಟೈಲ್ ಆಗಿ ಮಾಡ್ಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟ್ ಸೀಲಿಯಾ, ಫ್ಲಾಜೆಲ್ಲಾ. ಇವು ಎರಡು ಏನು ಅಂದ್ರೆ ಲೊಕೊಮೋಟರಿ ಆರ್ಗನ್ಸ್. ಟೈಲ್ ಲೈಕ್ ಪ್ರೊಜೆಕ್ಷನ್ ಅಂಡ್ ಬಾಡಿ ಸರ್ಟನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್ಸ್. ಇವೆಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರ್ತವೆ. ಯಾಕಂದ್ರೆ ಅದು ಸಿಂಗಲ್ ಸೆಲ್, ಅದು ಏನು ಮೂವ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ಈ ಫ್ಲಾಜೆಲ್ಲಾ ಮತ್ತು ಸೀಲಿಯಾ ಅನ್ನೋದು ಮೊಟೈಲ್ ಅಂದ್ರೆ ಮೂವ್ಮೆಂಟ್. ನೆಕ್ಸ್ಟ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಇಸ್ ದ ಬೇಸಿಕಲ್ ಸಬ್ಸ್ಟೆನ್ಸ್. ಅಂದ್ರೆ ಇದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಸೆಲ್ ಅಲ್ಲಿ ಎಲ್ಲಾ ಕಡೆ ಪ್ರೆಸೆಂಟ್ ಇರುತ್ತೆ. ಯೂಶುವಲಿ ಕ್ಲಿಯರ್ ಅಂಡ್ ಕಲರ್ಲೆಸ್ ಥಿಕ್ ಜೆಲ್. ಇದು
ಎಲ್ಲ ಕಡೆ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೆಲ್ ಆರ್ಗನೆಲ್ಸ್. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ಸ್ ಯಾವ್ಯಾವ ಪ್ರೆಸೆಂಟ್ ಇರ್ತವೆ ಅಂತ ನೋಡ್ಕೊಂಡ್ಬಿಡೋಣ. ಈಗ ಅನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರುತ್ತೆ, ಸೆಲ್ ಮೆಂಬ್ರೇನ್ ಇರುತ್ತೆ, ವ್ಯಾಕ್ಯೂಲ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯೋಲಸ್ ಇರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ, ಕ್ಲೋರೋಪ್ಲಾಸ್ಟ್ ಇರುತ್ತೆ, ಮೈಟೋಕಾಂಡ್ರಿಯಾ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಗಾಲ್ಗಿ ಬಾಡಿ ಇರುತ್ತೆ. ಪ್ಲಾಂಟ್ ಸೆಲ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯೋಲಸ್ ಇರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲ್, ರೈಬೋಸೋಮ್ಸ್, ಗಾಲ್ಗಿ ಅಪರೇಟಸ್, ಸೆಲ್ ವಾಲ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ವ್ಯಾಕ್ಯೂಲ್. ಈ ಕ್ಲೋರೋಪ್ಲಾಸ್ಟ್ ಇರುತ್ತಲ್ಲ, ಇದು ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಯಾಕಂದ್ರೆ ಪ್ಲಾಂಟ್ಸ್ ಫೋಟೋಸಿಂಥಸಿಸ್ ಬೇಕಾಗಿರೋ ಆರ್ಗನೆಲ್ ಅದು, ಹಾಗಾಗಿ ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ. ಅನಿಮಲ್ ಸೆಲ್ ಅಲ್ಲಿ ಯಾಕಿರಲ್ಲ ಅಂದ್ರೆ ಅನಿಮಲ್ಸ್ ಫೋಟೋಸಿಂಥಸಿಸ್ ಮಾಡಲ್ಲ, ನಾವು ಡಿಪೆಂಡ್ಸ್ ಅಪಾನ್ ಅದರ್ ಆರ್ಗನಿಸಮ್ಸ್ ಫುಡ್ಗೆ. ಪ್ಲಾಂಟ್ಸ್ ಸಿಂಥಸಿಸ್ ದರ್ ಓನ್ ಫುಡ್, ಹಾಗಾಗಿ ಅವು ಫೋಟೋಸಿಂಥಸಿಸ್ ಮಾಡ್ತವೆ. ಯಾವುದು ಆರ್ಗನಿಸಮ್ಸ್ ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಬೋತ್ ಸಿಮಿಲರ್ ಪ್ರೆಸೆಂಟ್ ಇರುತ್ತೆ ಮ್ಯೂಚುವಲ್ ಆಗಿ ಅಂತ ಹೇಳಿದ್ರೆ, ನ್ಯೂಕ್ಲಿಯಸ್ ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ, ರೈಬೋಸೋಮ್ಸ್, ಮೈಟೋಕಾಂಡ್ರಿಯಾ, ವ್ಯಾಕ್ಯೂಲ್ ಅಂಡ್ ಕ್ಲೋರೋಪ್ಲಾಸ್ಟ್ ಇವೆಲ್ಲವೂ ಕೂಡ ಪ್ಲಾಂಟ್ ಮತ್ತೆ ಅನಿಮಲ್ ಸೆಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಯಾವ್ದು ಸೆಲ್ ಆರ್ಗನೆಲ್ ಬಗ್ಗೆ ಏನಾದ್ರು ಡೀಟೈಲ್ ಆಗಿ ವಿಡಿಯೋ ಬೇಕು, ಇನ್ ಡೆಪ್ತ್ ಆಗಿ ಬೇಕು ಅಂತ ಹೇಳಿದ್ರೆ ನೀವು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಥ್ಯಾಂಕ್ ಯು ಗೈಸ್.